ತುಮಕೂರು ಜಿಲ್ಲೆಯನ್ನೇ ಸಂಚಲನ ಸೃಷ್ಟಿಸಿದ ಮಕ್ಕಳ ಮಾರಾಟ ಕೇಸ್. ಮಗು ಇದ್ದ ಜಿಲ್ಲಾಸ್ಪತ್ರೆಗೆ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಭೇಟಿ. ಕುಣಿಗಲ್ ತಾಲೂಕಿನಲ್ಲಿ ನವಜಾತ ಶಿಶು ಮಾರಾಟ ಜಾಲ ಬಲೆ ಬಿದ್ದಿದ್ದು ಇಡೀ ಜಿಲ್ಲೆ ಒಂದು ಕ್ಷಣ ತಲ್ಲಣಿಸಿ ಹೋಯಿತು. ಕೂಡಲೇ ಕಾರ್ಯ ಪ್ರವೃತ್ತರಾದ ಮಗುವಿನ ತಾಯಿ ಅವಿವಾಹಿತೆ ಪ್ರಿಯಕರ ಶ್ರೀನಂದ, ಅಂಗನವಾಡಿ ಕಾರ್ಯಕರ್ತೆ ಜ್ಯೋತಿ, ಮಗು ಪಡೆದುಕೊಂಡ ಮುಬಾರಕ್ ಪಾಷಾ ಸೇರಿ 5 ಮಂದಿ ಆರೋಪಿಗಳನ್ನ ಕುಣಿಗಲ್ ಪೊಲೀಸರು ಬಂಧಿಸಿದ್ದು ವಿಚಾರಣೆ ನಡೆಸಲಾಗ್ತಾ ಇದೆ. ಅಲ್ಲದೆ ಮಗುವನ್ನ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದ್ದು ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಕೆಟಿ ತಿಪ್ಪೇಸ್ವಾಮಿ ಭೇಟಿಯನ್ನ ನೀಡಿ ಮಾಹಿತಿಯನ್ನ ಪಡೆದುಕೊಂಡ್ರು. ಮೂಲತಃ ರಾಮನಗರ ಜಿಲ್ಲೆಯ ಮಾಗಡಿಯ ಅವಿವಾಹಿತ ಯುವತಿ ಕುಣಿಗಲ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಗಂಡು ಮಗುವಿಗೆ ಜನ್ಮ ನೀಡಿದ್ಲು. ಅಂಗನವಾಡಿ ಕಾರ್ಯಕರ್ತೆ ಜ್ಯೋತಿ ಎಂಬುವವರ ಸಹಾಯದಿಂದಾಗಿ ಮಗುವನ್ನ ಕುಣಿಗಲ್ ತಾಲೂಕಿನ ಕೊತ್ತಗೆರೆ ಗ್ರಾಮದ ಮುಬಾರಕ್ ಪಾಷಾ ಎಂಬುವವರಿಗೆ ಅವಿವಾಹಿತ ಮಗುವನ್ನ ಮಾರಾಟ ಮಾಡಲಾಯಿತು. ಈ ಸಂಬಂಧ ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕ್ಕೆ ಹುಚ್ಚರಂಗಮ್ಮ ನೀಡಿದ ದೂರಿನನ್ವಯ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ನಿನ್ನೆ ನವಜಾತ ಶಿಶುವನ್ನ ಮಾರಾಟ ಮಾಡಿದ ಅವಿವಾಹಿತೆ ಪ್ರಿಯಕರ ಶ್ರೀನಂದ, ಮಗು ಮಾರಾಟಕ್ಕೆ ಸಹಕರಿಸಿದ ಅಂಗನವಾಡಿ ಕಾರ್ಯಕರ್ತೆ ಜ್ಯೋತಿ ಹಾಗೂ ಮಗುವನ್ನ ಪಡೆದ ಮುಬಾರಕ್ ಪಾಷಾ ಸೇರಿ ಒಟ್ಟು 5ರನ್ನ ಪೊಲೀಸರು ಬಂಧಿಸಿದ್ರು. ಈ ಸಂಬಂಧ ಉನ್ನತ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು. ಇನ್ನು ಮಗುವನ್ನ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಆಯೋಗದ ಸುಪರ್ದಿಯಲ್ಲಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ಆರೈಕೆ ಮಾಡಲಾಗ್ತಾ ಇದೆ. ಈ ವೇಳೆ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಕೆಟಿ ತಿಪ್ಪೇಸ್ವಾಮಿ ಭೇಟಿಯನ್ನ ನೀಡಿ ಮಾಹಿತಿಯನ್ನ ಪಡೆದುಕೊಂಡ್ರು. ಈ ವೇಳೆ ಮಾತನಾಡಿದ ಕೆಟಿ ತಿಪ್ಪೇಸ್ವಾಮಿ, ಮಗು ಆರೋಗ್ಯವಾಗಿದ್ದು 2-3 ದಿನಗಳಲ್ಲಿ ಮಗುವನ್ನ ತಾಯಿಗೆ ಹಸ್ತಾಂತರಿಸಲಾಗುವುದು. ನವಜಾತ ಶಿಶುವಾಗಿರೋದ್ರಿಂದ ಜೈವಿಕ ತಾಯಿಯಿಂದ ಬೇರ್ಪಡಿಸಬಾರದು. ಹೀಗಾಗಿ ಮಗುವನ್ನ ಸಿಡಬ್ಲ್ಯೂಸಿ ಗಮನಕ್ಕೆ ತಂದು ಅವರ ಆದೇಶದ ಮೇರೆಗೆ ತಾಯಿಗೆ ಮಗುವನ್ನ ತಲುಪಿಸಲಾಗುವುದು. ಇನ್ನು ಎಫ್ಐಆರ್ ಆಗಿರೋದ್ರಿಂದ ಕಾನೂನಾತ್ಮಕವಾಗಿ ಏನನ್ನ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಕೈಗೊಳ್ಳಲಾಗುವುದೆಂದು ತಿಳಿಸಿದ್ರು. ಈ ದಿನ ನಾನು ತುಮಕೂರು ಜಿಲ್ಲಾಸ್ಪತ್ರೆಗೆ ಭೇಟಿ ಮಾಡಿದ್ದೆ. ಕಾರಣ, ನಿನ್ನೆ ಕುಣಿಗಲ್ ತಾಲೂಕಿನಲ್ಲಿ ಮಗುವೊಂದು ನವಜಾತ ಶಿಶುವೊಂದು ಮಾರಾಟ ಆಗಿದ್ದು ಒಂದು ಪ್ರಕರಣ ಆಯೋಗದ ಗಮನಕ್ಕೆ ಬಂದಿತ್ತು. ನಮ್ಮ ಪೊಲೀಸ್ ಇಲಾಖೆಯವರು ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಇವರೆಲ್ಲ ಅದನ್ನು ಜೊತೆ ಸೇರಿ ಮಗು ಮಾರಾಟ ಮಾಡಿದ್ದ ಮತ್ತು ಮಗುವನ್ನು ಕೊಂಡುಕೊಂಡಿದ್ದ ಹಾಗೂ ಇದಕ್ಕೆ ಸಹಕಾರ ಕೊಟ್ಟಂಥ ಒಬ್ಬ ಅಂಗನವಾಡಿ ಕಾರ್ಯಕರ್ತೆ ಒಟ್ಟು ಎಲ್ಲ ಸೇರಿ ಒಂದು 5 ಜನರ ಮೇಲೆ ಪ್ರಕರಣವನ್ನು ದಾಖಲಿಸ್ಕೊಂಡಿದ್ದರು. ಅದನ್ನು ಆಯೋಗ ಗಮನಿಸಿತ್ತು. ಆ ಕಾರಣಕ್ಕೆ ಈ ದಿನ ನಾನು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ವತಿಯಿಂದ KSRTC ಅವ್ರ ಜೊತೆ ಮತ್ತು ಬೆಸ್ಕಾಂ ಅಂಡ್ KPTCL ಅಧಿಕಾರಿಗಳ ಜೊತೆ ಸಭೆ ಇತ್ತು. ಹಾಗಾಗಿ ತುಮಕೂರು ಜಿಲ್ಲೆಗೆ ನಾನು ಬಂದಿದ್ದರಿಂದ ಹಾಗಾಗಿ ಆ ಮಗುವಿನ ಆರೋಗ್ಯವನ್ನು ಯೋಗಕ್ಷೇಮವನ್ನು ವಿಚಾರಣೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಇವತ್ತು ಆಸ್ಪತ್ರೆಗೆ ಬಂದಿದ್ದೆ. ವೈದ್ಯರ ಹತ್ರ ಇವತ್ತು ಭೇಟಿ ಮಾಡಿ ಆಸ್ಪತ್ರೆಗೆ ವಿಭಾಗಕ್ಕೆ ಮಗುವಿನ ಆರೋಗ್ಯವನ್ನು ವಿಚಾರಣೆ ಮಾಡಿದೆ. ಮಗು ಸದ್ಯಕ್ಕೆ ನಮ್ಮ ವೈದ್ಯಾಧಿಕಾರಿಗಳು ಕೊಟ್ಟ ಮಾಹಿತಿ ಪ್ರಕಾರ ಮಗು ಆರೋಗ್ಯವಾಗಿದೆ. ಇನ್ನು 1 ಅಥವಾ 2 ದಿನಗಳಲ್ಲಿ ಮಗುವನ್ನು ಡಿಸ್ಚಾರ್ಜ್ ಮಾಡ್ತೀವಿ. ಮಗು ಆರೋಗ್ಯವಾಗಿದೆ, ತೂಕ ಕೂಡ ಒಳ್ಳೆಯ ತೂಕ ಇದೆ. ಹಾಗಾಗಿ ಇನ್ನೊಂದು 2 ಡೇಸಲ್ಲಿ ನಾವು ಮಗುವನ್ನು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ವೈದ್ಯಾಧಿಕಾರಿಗಳು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಈ ದಿನ ಭೇಟಿ ಮಾಡಿದ್ದೆ. ಈಗ ಇದರಲ್ಲಿ ಇವತ್ತು ನಾನು ಆ್ಯಕ್ಚುಲಿ ನಮ್ಮ ಎಸ್ಪೆಷಲಿ ನವಜಾತ ಶಿಶು ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಜೈವಿಕ ತಾಯಿಯಿಂದ ಬೇರ್ಪಾಟ್ ಮಾಡಬಾರ್ದು. ಹಾಗಾಗಿ ಮಗುವನ್ನು ಈಗ CWC ಅವರ ಗಮನಕ್ಕೆ ತಂದು ಅವರ ಆದೇಶದ ಮೇರೆಗೆ ತಾಯಿಗೆ ಹ್ಯಾಂಡ್ ಓವರ್ ಮಾಡುವಂಥ ಕೆಲಸವನ್ನು ಐ ಥಿಂಕ್ ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದವರು ಮಾಡಲಿದ್ದಾರೆ. ಆನಂತರ ಅದು ಕಾನೂನಾತ್ಮಕ ಪ್ರಕ್ರಿಯೆ ಏನಿದೆಯೋ, ಈಗಾಗಲೇ FIR ಆಗಿರೋದ್ರಿಂದ ಅದು ಕಾನೂನಾತ್ಮಕ ಪ್ರಕ್ರಿಯೆ ಮುಂದುವರಿಯುತ್ತೆ. ಈ ಪ್ರಕರಣವನ್ನು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಕೂಡ ಸುಮೋಟೋ ಕೇಸ್ ನಾವು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಅದನ್ನು ಕೂಡ ನಮ್ಮ ಹಂತದಲ್ಲೂ ಕೂಡ ಇದನ್ನು ವಿಚಾರಣೆ ಮಾಡ್ತೀವಿ. ಅದೇನೇ ಆಗಲಿ, ಮಗುವನ್ನ ದತ್ತು ಪಡೆಯಲು ಅಥವಾ ಕೊಡಲು ಕಾನೂನು ರೀತಿಯಲ್ಲಿ ಅದರದ್ದೇ ಆದ ಚೌಕಟ್ಟಿದೆ. ಆದರೂ ಕೂಡ ಈ ರೀತಿ ಮಗುವನ್ನ ಮಾರಾಟ ಮಾಡಿರುವುದು ಕ್ರಿಮಿನಲ್ ಅಪರಾಧವಾಗಿರಲಿದೆ. ಈ ಪ್ರಕರಣದಿಂದ ಆದರೂ ಮಕ್ಕಳ ಮಾರಾಟ ಪ್ರಕರಣಗಳು ನಿಲ್ಲಬೇಕು ಅನ್ನೋದು ಪ್ರಜಾಶಕ್ತಿ ಟಿವಿಯ ಕಳಕಳಿಯಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.